ವೆಲ್ಕಮ್ ಬ್ಯಾಕ್. ನಮ್ಮ ಮೆಟ್ರೋ ಟಿಕೆಟ್ ದರವನ್ನು ಶೇಕಡ 5% ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಈ ಪರಿಷ್ಕೃತ ದರ ಪಟ್ಟಿ ಸೋಮವಾರದಿಂದಲೇ ಜಾರಿಗೆ ಬರಬೇಕಾಗಿತ್ತು. ಆದರೆ ಈಗ ದರ ಬರೆಗೆ ಸಣ್ಣ ಬ್ರೇಕ್ ಬಿದ್ದಿದೆ. ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಟ್ವಿಸ್ಟ್. ಸೋಮವಾರದವರೆಗೆ ಏರಿಕೆಯಾಗಲ್ಲ ರೇಟ್. ರಾಜಧಾನಿಯ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೋಮವಾರದಿಂದ ಜಾರಿಯಾಗಬೇಕಾಗಿದ್ದ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆ ಬಿದ್ದಿದೆ. ಕೇಂದ್ರ ಸಚಿವರ ಸೂಚನೆಯ ಮೇರೆಗೆ ದರ ಏರಿಕೆಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಮಾಹಿತಿಯನ್ನು ನೀಡಿದ್ದಾರೆ. ಮಧ್ಯಪ್ರವೇಶ ಮಾಡಿ ಕೇಂದ್ರ ಸಚಿವರು. ಬಿಜೆಪಿ ಸಂಸದರಾದ ತೇಜಸ್ವಿ ಸೂರ್ಯ, ಪಿಸಿ ಮೋಹನ್ ಮೆಟ್ರೋ ಪ್ರಯಾಣ ದರ ಏರಿಕೆ ವಿರುದ್ಧ ಸಿಡಿದೆದ್ದಿದ್ರು. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಜೊತೆ ಕಟ್ಟರ್ ಚರ್ಚೆ ನಡೆಸಿದ್ರು. ಇದೀಗ ದರ ಏರಿಕೆ ಆದೇಶವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸುವಂತೆ ಕಟ್ಟರ್ ಸೂಚನೆ ನೀಡಿದ್ದಾರೆ. ಹೀಗಾಗಿ ಸೋಮವಾರದಿಂದ ದರ ಏರಿಕೆ ಇರಲ್ಲ ಅಂತ ತೇಜಸ್ವಿ ಸೂರ್ಯ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಮನೋಹರ್ ಕಟ್ಟರ್ ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನ ಕರೆದು ಈ ಫೇರ್ ಫಿಕ್ಸೇಷನ್ ಅಲ್ಲಿ ಆಗಿರುವಂತಹ ಮಿಸ್ಟೇಕ್ಸ್ ಅನ್ನ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನುವಂಥದ್ದನ್ನ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮಂಡೇಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೇಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ಮೆಟ್ರೋ ದರ ನಿಗದಿ ಸಮಿತಿಯ ಬದಲಾವಣೆಯ ಕುರಿತು ಮಹತ್ವದ ಚರ್ಚೆ ನಡೆದಿದೆ. ಒಂದು ವೇಳೆ ರಾಜ್ಯ ಸರ್ಕಾರವು ಸಮಿತಿಯ ಬದಲಾವಣೆ ಕೋರಿ ಮನವಿ ಸಲ್ಲಿಸಿದ್ರೆ ಈ ಕುರಿತು ತೀರ್ಮಾನ ಕೈಗೊಳ್ಳುವ ಭರವಸೆಯನ್ನ ಕೇಂದ್ರ ಸಚಿವರು ನೀಡಿದ್ದಾರೆ. ಇನ್ನು ನಮಗೆ ಯಾವುದೇ ರೀತಿಯ ಸೂಚನೆ ಸಿಕ್ಕಿಲ್ಲ ಅಂತ ಬಿಎಂಆರ್ಸಿಎಲ್ ಹೇಳಿದ್ದು ದರ ಏರಿಕೆ ಆದರೂ ಕೂಡ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಬ್ಯೂರೋ ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಮ್ಮ ಮೆಟ್ರೋ ಟಿಕೆಟ್ ದರವನ್ನು ಶೇಕಡ 5% ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಈ ಪರಿಷ್ಕೃತ ದರ ಪಟ್ಟಿ ಸೋಮವಾರದಿಂದಲೇ ಜಾರಿಗೆ ಬರಬೇಕಾಗಿತ್ತು. ಆದರೆ ಈಗ ದರ ಬರೆಗೆ ಸಣ್ಣ ಬ್ರೇಕ್ ಬಿದ್ದಿದೆ. ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಟ್ವಿಸ್ಟ್. ಸೋಮವಾರದವರೆಗೆ ಏರಿಕೆಯಾಗಲ್ಲ ರೇಟ್. ರಾಜಧಾನಿಯ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೋಮವಾರದಿಂದ ಜಾರಿಯಾಗಬೇಕಾಗಿದ್ದ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆ ಬಿದ್ದಿದೆ. ಕೇಂದ್ರ ಸಚಿವರ ಸೂಚನೆಯ ಮೇರೆಗೆ ದರ ಏರಿಕೆಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಮಾಹಿತಿಯನ್ನು ನೀಡಿದ್ದಾರೆ. ಮಧ್ಯಪ್ರವೇಶ ಮಾಡಿ ಕೇಂದ್ರ ಸಚಿವರು. ಬಿಜೆಪಿ ಸಂಸದರಾದ ತೇಜಸ್ವಿ ಸೂರ್ಯ, ಪಿಸಿ ಮೋಹನ್ ಮೆಟ್ರೋ ಪ್ರಯಾಣ ದರ ಏರಿಕೆ ವಿರುದ್ಧ ಸಿಡಿದೆದ್ದಿದ್ರು. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಜೊತೆ ಕಟ್ಟರ್ ಚರ್ಚೆ ನಡೆಸಿದ್ರು. ಇದೀಗ ದರ ಏರಿಕೆ ಆದೇಶವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸುವಂತೆ ಕಟ್ಟರ್ ಸೂಚನೆ ನೀಡಿದ್ದಾರೆ. ಹೀಗಾಗಿ ಸೋಮವಾರದಿಂದ ದರ ಏರಿಕೆ ಇರಲ್ಲ ಅಂತ ತೇಜಸ್ವಿ ಸೂರ್ಯ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಮನೋಹರ್ ಕಟ್ಟರ್ ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನ ಕರೆದು ಈ ಫೇರ್ ಫಿಕ್ಸೇಷನ್ ಅಲ್ಲಿ ಆಗಿರುವಂತಹ ಮಿಸ್ಟೇಕ್ಸ್ ಅನ್ನ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನುವಂಥದ್ದನ್ನ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮಂಡೇಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೇಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ಮೆಟ್ರೋ ದರ ನಿಗದಿ ಸಮಿತಿಯ ಬದಲಾವಣೆಯ ಕುರಿತು ಮಹತ್ವದ ಚರ್ಚೆ ನಡೆದಿದೆ. ಒಂದು ವೇಳೆ ರಾಜ್ಯ ಸರ್ಕಾರವು ಸಮಿತಿಯ ಬದಲಾವಣೆ ಕೋರಿ ಮನವಿ ಸಲ್ಲಿಸಿದ್ರೆ ಈ ಕುರಿತು ತೀರ್ಮಾನ ಕೈಗೊಳ್ಳುವ ಭರವಸೆಯನ್ನ ಕೇಂದ್ರ ಸಚಿವರು ನೀಡಿದ್ದಾರೆ. ಇನ್ನು ನಮಗೆ ಯಾವುದೇ ರೀತಿಯ ಸೂಚನೆ ಸಿಕ್ಕಿಲ್ಲ ಅಂತ ಬಿಎಂಆರ್ಸಿಎಲ್ ಹೇಳಿದ್ದು ದರ ಏರಿಕೆ ಆದರೂ ಕೂಡ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಬ್ಯೂರೋ ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಮ್ಮ ಮೆಟ್ರೋ ಟಿಕೆಟ್ ದರವನ್ನು ಶೇಕಡ 5% ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಈ ಪರಿಷ್ಕೃತ ದರ ಪಟ್ಟಿ ಸೋಮವಾರದಿಂದಲೇ ಜಾರಿಗೆ ಬರಬೇಕಾಗಿತ್ತು. ಆದರೆ ಈಗ ದರ ಬರೆಗೆ ಸಣ್ಣ ಬ್ರೇಕ್ ಬಿದ್ದಿದೆ. ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಟ್ವಿಸ್ಟ್. ಸೋಮವಾರದವರೆಗೆ ಏರಿಕೆಯಾಗಲ್ಲ ರೇಟ್. ರಾಜಧಾನಿಯ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೋಮವಾರದಿಂದ ಜಾರಿಯಾಗಬೇಕಾಗಿದ್ದ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆ ಬಿದ್ದಿದೆ.
ಕೇಂದ್ರ ಸಚಿವರ ಸೂಚನೆಯ ಮೇರೆಗೆ ದರ ಏರಿಕೆಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಮಾಹಿತಿಯನ್ನು ನೀಡಿದ್ದಾರೆ. ಮಧ್ಯಪ್ರವೇಶ ಮಾಡಿ ಕೇಂದ್ರ ಸಚಿವರು. ಬಿಜೆಪಿ ಸಂಸದರಾದ ತೇಜಸ್ವಿ ಸೂರ್ಯ, ಪಿಸಿ ಮೋಹನ್ ಮೆಟ್ರೋ ಪ್ರಯಾಣ ದರ ಏರಿಕೆ ವಿರುದ್ಧ ಸಿಡಿದೆದ್ದಿದ್ರು. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಜೊತೆ ಕಟ್ಟರ್ ಚರ್ಚೆ ನಡೆಸಿದ್ರು. ಇದೀಗ ದರ ಏರಿಕೆ ಆದೇಶವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸುವಂತೆ ಕಟ್ಟರ್ ಸೂಚನೆ ನೀಡಿದ್ದಾರೆ. ಹೀಗಾಗಿ ಸೋಮವಾರದಿಂದ ದರ ಏರಿಕೆ ಇರಲ್ಲ ಅಂತ ತೇಜಸ್ವಿ ಸೂರ್ಯ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಮನೋಹರ್ ಕಟ್ಟರ್ ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನ ಕರೆದು ಈ ಫೇರ್ ಫಿಕ್ಸೇಷನ್ ಅಲ್ಲಿ ಆಗಿರುವಂತಹ ಮಿಸ್ಟೇಕ್ಸ್ ಅನ್ನ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನುವಂಥದ್ದನ್ನ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮಂಡೇಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೇಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ಮೆಟ್ರೋ ದರ ನಿಗದಿ ಸಮಿತಿಯ ಬದಲಾವಣೆಯ ಕುರಿತು ಮಹತ್ವದ ಚರ್ಚೆ ನಡೆದಿದೆ. ಒಂದು ವೇಳೆ ರಾಜ್ಯ ಸರ್ಕಾರವು ಸಮಿತಿಯ ಬದಲಾವಣೆ ಕೋರಿ ಮನವಿ ಸಲ್ಲಿಸಿದ್ರೆ ಈ ಕುರಿತು ತೀರ್ಮಾನ ಕೈಗೊಳ್ಳುವ ಭರವಸೆಯನ್ನ ಕೇಂದ್ರ ಸಚಿವರು ನೀಡಿದ್ದಾರೆ. ಇನ್ನು ನಮಗೆ ಯಾವುದೇ ರೀತಿಯ ಸೂಚನೆ ಸಿಕ್ಕಿಲ್ಲ ಅಂತ ಬಿಎಂಆರ್ಸಿಎಲ್ ಹೇಳಿದ್ದು ದರ ಏರಿಕೆ ಆದರೂ ಕೂಡ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಬ್ಯೂರೋ ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಮ್ಮ ಮೆಟ್ರೋ ಟಿಕೆಟ್ ದರವನ್ನು 5% ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಈ ಪರಿಷ್ಕೃತ ದರ ಪಟ್ಟಿ ಸೋಮವಾರದಿಂದಲೇ ಜಾರಿಗೆ ಬರಬೇಕಾಗಿತ್ತು. ಆದರೆ ಈಗ ದರ ಬರೆಗೆ ಸಣ್ಣ ಬ್ರೇಕ್ ಬಿದ್ದಿದೆ. ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಟ್ವಿಸ್ಟ್. ಸೋಮವಾರದವರೆಗೆ ಏರಿಕೆಯಾಗಲ್ಲ ರೇಟ್. ರಾಜಧಾನಿಯ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೋಮವಾರದಿಂದ ಜಾರಿಯಾಗಬೇಕಾಗಿದ್ದ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆ ಬಿದ್ದಿದೆ. ಕೇಂದ್ರ ಸಚಿವರ ಸೂಚನೆಯ ಮೇರೆಗೆ ದರ ಏರಿಕೆಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಮಾಹಿತಿಯನ್ನು ನೀಡಿದ್ದಾರೆ. ಮಧ್ಯಪ್ರವೇಶ ಮಾಡಿ ಕೇಂದ್ರ ಸಚಿವರು. ಬಿಜೆಪಿ ಸಂಸದರಾದ ತೇಜಸ್ವಿ ಸೂರ್ಯ, ಪಿಸಿ ಮೋಹನ್ ಮೆಟ್ರೋ ಪ್ರಯಾಣ ದರ ಏರಿಕೆ ವಿರುದ್ಧ ಸಿಡಿದೆದ್ದಿದ್ರು. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಜೊತೆ ಕಟ್ಟರ್ ಚರ್ಚೆ ನಡೆಸಿದ್ರು. ಇದೀಗ ದರ ಏರಿಕೆ ಆದೇಶವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸುವಂತೆ ಕಟ್ಟರ್ ಸೂಚನೆ ನೀಡಿದ್ದಾರೆ. ಹೀಗಾಗಿ ಸೋಮವಾರದಿಂದ ದರ ಏರಿಕೆ ಇರಲ್ಲ ಅಂತ ತೇಜಸ್ವಿ ಸೂರ್ಯ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಮನೋಹರ್ ಕಟ್ಟರ್ ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನ ಕರೆದು ಈ ಫೇರ್ ಫಿಕ್ಸೇಷನ್ ಅಲ್ಲಿ ಆಗಿರುವಂತಹ ಮಿಸ್ಟೇಕ್ಸ್ ಅನ್ನ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನುವಂಥದ್ದನ್ನ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮಂಡೇಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೇಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ಮೆಟ್ರೋ ದರ ನಿಗದಿ ಸಮಿತಿಯ ಬದಲಾವಣೆಯ ಕುರಿತು ಮಹತ್ವದ ಚರ್ಚೆ ನಡೆದಿದೆ. ಒಂದು ವೇಳೆ ರಾಜ್ಯ ಸರ್ಕಾರವು ಸಮಿತಿಯ ಬದಲಾವಣೆ ಕೋರಿ ಮನವಿ ಸಲ್ಲಿಸಿದ್ರೆ ಈ ಕುರಿತು ತೀರ್ಮಾನ ಕೈಗೊಳ್ಳುವ ಭರವಸೆಯನ್ನ ಕೇಂದ್ರ ಸಚಿವರು ನೀಡಿದ್ದಾರೆ. ಇನ್ನು ನಮಗೆ ಯಾವುದೇ ರೀತಿಯ ಸೂಚನೆ ಸಿಕ್ಕಿಲ್ಲ ಅಂತ ಬಿಎಂಆರ್ಸಿಎಲ್ ಹೇಳಿದ್ದು ದರ ಏರಿಕೆ ಆದರೂ ಕೂಡ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಬ್ಯೂರೋ ರಿಪಬ್ಲಿಕ್ ಕನ್ನಡ.